दोस्तों यह होता है गैंग्रीन। बॉडी के किसी पार्ट में जब इंजरी या इन्फेक्शन की वजह से ब्लड की सप्लाई रुक जाती है तो वह इस प्रकार से डेड हो जाता है, जिसे सर्जरी द्वारा इस प्रकार हटा दिया जाता है। ಗ್ಯಾಂಗ್ರೀನ್ ಕಾಲೇ ತೆಗಿಬೇಕು ಅಂತಾರಲ್ವಾ, ಈ ವಿಡಿಯೋಸ್ ನೋಡಿ ಆಸ್ಪತ್ರೆ ಕಾಲೇ ತೆಗಿಬೇಕು ಅಂತ ಹೇಳಿ ಬರೀ ಇಷ್ಟಕ್ಕೆ ಸರ್ ಫುಲ್ ಓಪನ್ ಆಗಿತ್ತು ಸರ್. ಇದು ಎಷ್ಟು ಓಪನ್ ಅಂದ್ರೆ ಸ್ಟಿಚ್ ಹಾಕ್ಸ್ಬೇಕು ಅನ್ನೋ ಮಟ್ಟದಲ್ಲಿ ಇದ್ವಿ. ಮಂಜಣ್ಣು ಕೇಳಿದ್ವಿ, ಏನು ಬೇಡಪ್ಪ ನೀವು 4 ವಾರ ಕರೆಕ್ಟ್ ಆಗಿ ಬನ್ನಿ ಅಂತ. 4 ವಾರ ಪ್ರತಿ ಇದು ಬಂದು ಇದ್ ಮಾಡಿದ್ವಿ. ಇವತ್ತು ನೋಡಿ ಎಷ್ಟು ಮಾತ್ರ ಆಗಿದೆ. 4 ವಾರ ಮುಕ್ಕಾಲಾಯ್ತು. ಆಮೇಲೆ 15 ದಿನಕ್ಕೆ 2 ಸಲ ಬಂದ್ವಿ. ಇಷ್ಟು ಮಾತ್ರ ಆಗಿದೆ. ಖುಷಿ ಇದೆಯಾ? ಖಂಡಿತ ಸರ್, ಖಂಡಿತ. ಆಚೆ ಕಾಲ್ ತೆಗಿಬೇಕು ಅಂತ ಹೇಳಿದ್ರು, ಅದರಿಂದ ಕಟ್ ಮಾಡ್ಸೋದ್ ಬೇಡ, ಒಂದ್ಸರಿ ನೋಡೋಣ ಅನ್ಬಿಟ್ಟು ಕರ್ಕ ಬಂದಿಲ್ ತೋರಿಸ್ತು. ಬಂದಾಗ ಮಂಜಣ್ಣವರು ಇಲ್ಲ ಖಂಡಿತ ನಾನು ವಾಸಿ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ರು ನಮ್ಗೆ. ಇವತ್ತು ಪ್ರೆಸೆಂಟ್ ಏನಿದೆ ಗಾಯ ಕಂಪ್ಲೀಟ್ ವಾಸಿ ಆಗಿದೆ. ಈ ತರ ಆಗಿದೆ. ನಮ್ಮ ಅಣ್ಣನಂತ ರೋಗಿಗಳಿಗೆ ಅವರು ಬೇರೆ ಸಮಾನ. ಹಾಸ್ಪಿಟ್ಲಿಗೆ ಹೋದಾಗ ನಮ್ಗೆ ಬೆರಳೆ ತೆಗಿಬೇಕು, 3 ಬೆರಳು ತೆಗಿಬೇಕು ಅಂತ ಹೇಳಿದ್ರು. 3 ಬೆರಳು ತೆಗಿಬೇಕು ಅಂತ ಹೇಳಿದ್ರು. ನಾವು 3 ತಿಂಗಳಿಂದ ಬರ್ತಾ ಇದೀವಿ. ವಾಸಿ ಆಗಿದೆ ಸರ್. ಸರಿ, ಖುಷಿ ಇದೆಯಾ? ಖುಷಿ ಇದೆ ಸರ್. ಕಾಲ್ ತೆಗ್ಸಕ್ಕೂ ಮುಂಚೆ 1 ಸಲ ಇವರ ಕ್ಲಿನಿಕ್ ಗೆ ಹೋಗಿ. ತುಂಬಾ ಕೆಟ್ಟದಾಗಿರೋ ಗಾಯಗಳು ವಾಸಿ ಆಗಿದೆ ಇವರ ಹತ್ರ. ತುಂಬಾ ಒಳ್ಳೆ ರಿವ್ಯೂಸ್ ಇದೆ. ಟ್ರೀಟ್ಮೆಂಟ್ ತಗೊಂಡು ವಾಸಿ ಆದವರಂತೂ ಮಂಜಣ್ಣ ಅವ್ರನ್ನ ದೇವ್ರು ಸಿಕ್ತಾಗೆ ಸಿಕ್ಕಿದ್ರು ಅಂತ ಹೇಳ್ತಾ ಇದ್ದಾರೆ. RR ನಗರಲ್ಲಿ ಇವರ ಕ್ಲಿನಿಕ್ ಇದೆ. ಪ್ರತಿ ಭಾನುವಾರ ಬೆಳಿಗ್ಗೆ 4 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರ್ತಾರೆ. ನಾಟಿ ಔಷಧಿ ಕೊಡ್ತಾರೆ. ವೀಕ್ ಡೇಸ್ ಅಲ್ಲಿ ಚಿತ್ರದುರ್ಗ ಅಲ್ಲಿ ಇರ್ತಾರೆ. ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೋಬಹುದು. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಯಾರೋ ಒಬ್ರಿಗಾದ್ರೂ ಈ ವಿಡಿಯೋ ಹೆಲ್ಪ್ ಆಗಬಹುದು. ಹಾಸ್ಪಿಟಲ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾಲ್ ಕಟ್ ಮಾಡಿಸ್ಕೊಳ್ಳೋ ಮುಂಚೆ 1 ಸಲ ಇವರನ್ನ ಭೇಟಿ ಮಾಡಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.